ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬೇಕಿತ್ತಪ್ಪ ನಿಮ್ಮ ಮಗಳಿಗಿದೆಲ್ಲ? ಇವಳು ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮದುವೆಕ್ಕಿಂತ ಮುಂಚೆನೆ ಆ ಶ್ರೀಕಾಂತ್ ಸತ್ತೋದ. ಅದಾದ್ಮೇಲೆ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಈಗ ಇವಳು ಅವನು ಆಕ್ಸಿಡೆಂಟ್ ವಿಷಯ ಇಟ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ ಕೊಟ್ಟಿದ್ದಾಳೆ. ಅವಳಿಗೆ ಏನು ಬಂದಿರೋದು ದೊಡ್ಡರಾಗ? ಅವಳು ಗಂಡನ ಮನೆಯವರು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತಾರಲ್ಲ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಎಷ್ಟೊತ್ತು ಅಂತ ಹಿಂಗೆ ಕುತ್ಕೋತೀಯ? ನೀನ್ ಹಿಂಗೆಲ್ಲ ಸಪ್ಪು ಕುತ್ಕೋಬೇಡ, ನನಗೆ ನೋಡಕ್ ಆಗಕ್ಕಿಲ್ಲ. ನೋಡು, ಎಲ್ಲ ಸರಿ ಹೋಯ್ತದೆ, ಯೋಚನೆ ಮಾಡಬೇಡ. ಕೆಲವ್ರದ್ದು ಹಣೆ ಬರನೇ ಹಂಗಿರ್ತದೆ. ಅವರು ಬೇರೆಯವ್ರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು ಅದ್ರ ಫಲ ಇವ್ರಿಗೆ ಸಿಗಕ್ಕಿಲ್ವಂತೆ. ಹಂಗೆ ಅತ್ತೆ ಮಾವನ್ ನೋಡಿದ್ರೆ ನಂಗೂ ಸ್ಯಾನೆ ಬೇಜಾರಾಯ್ತದೆ. ಹಂಗಂತ ನೀನ್ ಇಲ್ಲಿ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಪಾಪ ಅವ್ರಿಗೆ ಬೇಜಾರಾಗಕ್ಕಿಲ್ವೇ? ಅಮ್ಮಯ್ಯ, ಅಮ್ಮ ಅದೇ ನಂಗೂ ಗೊತ್ತಾಯ್ತಲ್ಲ. ಸಂತೋಷ್ ಬಾವಂಗೆ ಇದೆಲ್ಲ ಯಾಕೆ ಅರ್ಥ ಆಯ್ತಲ್ಲ? ಭಾವನಾ ಅಕ್ಕನ ವಿಷಯದಾಗ ಆಗಿರೋದ್ನ ಕೂತು ಮಾತಾಡ್ಬೋದಿತ್ತು. ಇಲ್ಲಾಂದ್ರೆ ಸಂತೋಷ್ ಭಾವನೆ ಅವ್ರ ಮನೆಗೆ ಹೋಗಿ ಏನಾಯ್ತು ಅಂತ ಕೇಳ್ಬೋದಿತ್ತು. ಆದ್ರೆ ಅವರು ಅದೆರಡನ್ನೂ ಮಾಡೋದ್ ಬಿಟ್ಟು ನಾವು ಮೇಲೆ ಕಿರ್ಚಾಡಿದ್ರೆ ಏನ್ ಮಾಡಕ್ಕಾಯ್ತದೆ? ಪಾಪ ಅವರು ಮೊದ್ಲೇ ಭಾವನಾ ಅಕ್ಕನ ಜೀವನ ಹಿಂಗಾಗೋಯ್ತಲ್ಲ ಅಂತ ಸ್ಯಾನೆ ಬೇಜಾರು ಮಾಡ್ಕೊಂಡವ್ರು. ಟೈಮಾಗೆ ಸಂತೋಷ್ ಭಾವ ಏನು ಅರ್ಥನೇ ಆಯ್ತಲ್ಲ. ಅಂತ ಒಳ್ಳೆ ಅತ್ತೆ ಮಾವಂಗೆ ಅಂತ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.